ಹೆಲೋ ಎವ್ರಿವಾನ್, ಯಾರ್ಯಾರೆಲ್ಲ ಕೂಡ ಏರ್ಟೆಲ್ ಸಿಮ್ಮನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಯಾಕೆ ಅಂತ ಅಂದರೆ ಏರ್ಟೆಲ್ ಕಂಪನಿ ಈ ಒಂದು ಹೊಸ ವರ್ಷ 2025 ಏನಿದೆ ಅದಕ್ಕೆ ಅತಿ ಕಡಿಮೆ ಬೆಲೆಯೊಳಗಡೆ 3 ತಿಂಗಳ ವ್ಯಾಲಿಡಿಟಿ ಇರುವಂತಹ ಒಂದು ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. ನಿಜಕ್ಕೂ ತುಂಬಾ ಕಡಿಮೆ ಮಾಡಿ ಈ ಒಂದು ರೀಚಾರ್ಜ್ ಪ್ಲಾನನ್ನು ತಂದಿರುವಂಥದ್ದು. ಅದು ಕೂಡ 4G ಬಳಕೆದಾರರಿಗೆ ಇದೆಯಾ ಅಥವಾ 5G ಬಳಕೆದಾರರಿಗೆ ಇದು ಆಫರ್ ಇರೋವಂಥದ್ದು, ಮತ್ತು ಇದರ ಪ್ರಯೋಜನಗಳೇನು ಮತ್ತು ಎಷ್ಟು ರೂಪಾಯಿಗೆ ಇದು ಇದೆ ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಹೇಳ್ತೇನೆ ಇದೇ ಒಂದು ವಿಡಿಯೋದೊಳಗಡೆ. ಹಾಗಾಗಿ ಯಾರೂ ಕೂಡ ಎಲ್ಲಿಯೂ ಕೂಡ ಸ್ಕಿಪ್ ಮಾಡ್ದಲೆ ಈ ಒಂದು ವಿಡಿಯೋನ ನೋಡಿ. ಮತ್ತು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಕಂಟಿನ್ಯೂಯಸ್ ಆಗಿ ನಿಮಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗ್ತವೆ. ಮತ್ತು ಒಂದು ಲೈಕ್ ಮಾಡಿ, ಸೊ ದಟ್ ನಮಗೂ ಕೂಡ ಇನ್ನೂ ಮೋಟಿವೇಶನ್ ಸಿಗುತ್ತೆ ಹೆಚ್ಚು ಹೆಚ್ಚು ಇನ್ಫಾರ್ಮೇಷನ್ಸನ್ನು ಕೊಡೋದಕ್ಕೆ. ಸರಿ ಸ್ನೇಹಿತರೆ, ಇನ್ನು ತಡ ಮಾಡ್ದಲೇ ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ನಮಗೆ ಗೊತ್ತು, ಭಾರತದೊಳಗಡೆ ತುಂಬಾ ಟೆಲಿಕಾಂ ಕಂಪನಿಗಳು ಪೈಪೋಟಿಯನ್ನು ನಡೆಸ್ತಾ ಇರೋ ಅಂಥದ್ದು. ಯಾಕೆ ಅಂತಂದರೆ ಜಿಯೋ ಆಗಿರಬಹುದು, ಏರ್ಟೆಲ್ ಆಗಿರ್ಬೋದು, BSNL ಆಗಿರ್ಬೋದು, ಹೀಗೇ ತುಂಬಾ ಇದ್ದಾವೆ. ಎಲ್ಲ ಕೂಡ ಜಾಸ್ತಿ ಮಾಡಿದ್ರೆ ಬೆಲೆಯನ್ನು ಜಾಸ್ತಿ ಮಾಡ್ತವೆ, ಕಡಿಮೆ ಮಾಡಿದ್ರೆ ರೀಚಾರ್ಜ್ ಪ್ಲಾನನ್ನು ಎಲ್ಲರೂ ಕೂಡ ಆಫರ್ಗಳನ್ನು ಕೊಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಒಂದಷ್ಟು ತಿಂಗಳ ಹಿಂದೆ ತುಂಬಾ ಜಾಸ್ತಿ ಆಗೋಗ್ಬಿಟ್ಟಿತ್ತು ಈ ಒಂದು ರೀಚಾರ್ಜ್ ಪ್ಲಾನ್ಗಳ ಪ್ರೈಸ್ ಅನ್ನುವಂಥದ್ದು. ಆದರೆ ಇವಾಗ ಎಲ್ಲರೂ ಕೂಡ ಕಡಿಮೆ ಮಾಡ್ತಿರೋ ಅಂಥದ್ದು, ಮತ್ತು ದೇಶದಿಂದನೇ ಕೂಡ ಏನು ಆರ್ಡರ್ ಕೂಡ ಹಾಕ್ತಿರೋ ಅಂಥದ್ದು ಸರ್ಕಾರದಿಂದ ಕೂಡ. ಏನು ಅಂತ ಅಂದರೆ ಇವಾಗ ಏನಾಗ್ತಾ ಇದೆ ಅಂತ ಅಂದರೆ ಡೇಟಾ ಅವಶ್ಯಕತೆ ಇರೋದೇ ಇಲ್ಲ, ಆದರೂ ಕೂಡ ರೀಚಾರ್ಜ್ ಪ್ಲಾನಲ್ಲಿ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿ ತುಂಬಾ ಹಣವನ್ನು ತಗೊಳ್ತಾ ಇದ್ರು. ಹಾಗಾಗಿ ತುಂಬಾ ಬೆಲೆಯನ್ನು ಇಡ್ತಿದ್ರು ಒಂದು ರೀಚಾರ್ಜ್ ಪ್ಲಾನ್ಗೆ. ಹಾಗಾಗಿ ಇದು ಎಲ್ಲ ಆಗಬಾರ್ದು, ಎಲ್ರಿಗೂ ಕೂಡ ಕೈಗೆಟಕಬೇಕು. ಇವಾಗ ಎರಡೆರಡು ಸಿಮ್ಮನ್ನು ಯೂಸ್ ಮಾಡ್ತಾ ಇರ್ತಾರೆ. ಒಂದರಲ್ಲಿ ಡೇಟಾ ಸಾಕಾಗಿರುತ್ತೆ, ಇನ್ನೊಂದಕ್ಕೆ ಕರೆಗಳು ಕಾಲ್ಸ್ ಬರೋದಕ್ಕೆ ಮಾತ್ರ ಅಂತ ಇಟ್ಕೊಂಡಿರ್ತಾರೆ. ಆದರೂ ಕೂಡ ನಾವು ಡೇಟಾ ಬಳಸಲಿಲ್ಲ ಅಂದರೂ ಕೂಡ ನಾವು ಡೇಟಾಗೆ ಇನ್ಕ್ಲೂಡ್ ಆಗಿರೋ ಅಂಥದ್ದನ್ನೇ ಕೂಡ ನಾವು ರೀಚಾರ್ಜ್ ಮಾಡಿಸ್ಕೊಬೇಕಾಗಿ ಇರುತ್ತೆ. ಆ ಥರ ಆಗ್ತಿತ್ತು. ಆದರೆ ಇವಾಗ ಆ ಥರ ಇಲ್ಲ. ಹಾಗೇನೆ ಏರ್ಟೆಲ್ ಕೂಡ ಇವಾಗ ಒಂದು ಹೊಸ ಆಫರನ್ನು ನೀಡಿರೋ ಅಂಥದ್ದು. ಅದು ಕೂಡ 4G ಅವರಿಗ ಅಂತ ಅಂದರೆ ಹೌದು ಸ್ನೇಹಿತರೆ, ಇದು 4G ಬಳಕೆದಾರರು ಯಾರ್ಯಾರೆಲ್ಲ ಇದ್ದಾರೆ ಅವರಿಗೆ ಈ ಒಂದು ರೀಚಾರ್ಜ್ ಪ್ಲಾನ್ ಅನ್ನುವಂಥದ್ದು ಅಪ್ಲಿಕೇಬಲ್ ಆಗಿರುತ್ತೆ. ಆದರೆ 5G ಯಾರು ಬಳಸ್ತಾ ಇರ್ತೀರಾ ಅವರಿಗೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ. 4Gಯನ್ನು ಬಳಸ್ತಿರೋ ಅಂಥವರು ಈ ಒಂದು ರೀಚಾರ್ಜ್ ಪ್ಲಾನ್ನ ಆಫರ್ ಏನಿದೆ ಅಲ್ವಾ ಅದನ್ನು ಸದುಪಯೋಗ ಪಡಿಸ್ಕೊಳ್ಬಹುದು. ಇನ್ನು ಇದು ಎಷ್ಟು ಇದೆ ಅಂತ ಅಂದರೆ 719 ರೂಪಾಯಿಗೆ ಇರೋ ಅಂಥದ್ದು. ಇದರ ಒಂದು ಪ್ರಯೋಜನಗಳು ಏನು ಅಂತ ಅಂದರೆ ಅನ್ಲಿಮಿಟೆಡ್ ಕಾಲ್ಸ್ ಇರುತ್ತೆ, ಅನ್ಲಿಮಿಟೆಡ್ ಆಗಿ ಕರೆಗಳನ್ನು ಮಾಡಬಹುದಾಗಿ ಇರುತ್ತೆ. ಅದಾದ ನಂತರ ನಿಮಗೆ ಡೇಟಾ ಎಷ್ಟು ಸಿಗುತ್ತೆ ಈ ಒಂದು ರೀಚಾರ್ಜ್ ಪ್ಲಾನಲ್ಲಿ ಅಂತ ಅಂದರೆ 1.5 GB ಡೇಟಾ ಅನ್ನೋ ಅಂಥದ್ದು ಸಿಗುತ್ತೆ. ಮತ್ತು ಏನು ಸಿಗುತ್ತೆ ನಿಮಗೆ ಅನ್ನೋ ಅಂಥದ್ದು ಕೂಡ ನೀವು ಹೋಗಿಬಿಟ್ಟು ಏರ್ಟೆಲ್ ಇದರಲ್ಲಿ ರೀಚಾರ್ಜ್ ಪ್ಲಾನಲ್ಲಿ ನೋಡಬಹುದು ಇನ್ನು ಏನೇನೆಲ್ಲ ಸಿಗುತ್ತೆ ಅಂತ. SMS ವಿಚಾರಕ್ಕೆ ಬರೋ ಅಂಥದ್ದಾದರೆ ದಿನಕ್ಕೆ 100 SMS ಸಿಗ್ತವೆ. ಇಷ್ಟೆಲ್ಲ ಆಗಿತ್ತು ಈ ಒಂದು 84 ದಿನಗಳ ವ್ಯಾಲಿಡಿಟಿ ಇರುವಂತಹ ಏರ್ಟೆಲ್ನ ರೀಚಾರ್ಜ್ ಪ್ಲಾನ್ ಇದ್ದು. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ. ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು.